organize and struggle. Education, organize and struggle. ಈ ಮೂರು ಮಂತ್ರಗಳನ್ನು, ಈ ಮೂರು ವಿಚಾರಗಳನ್ನ ಜಾರಿ ಕೊಡಬೇಕು. ನಿಮ್ಮನ್ನೆಲ್ಲ ಸಂಘಟನೆ ಮಾಡಬೇಕು. ಯಾರ್ಯಾರು ಅವಕಾಶದಿಂದ ವಂಚಿತರಾಗಿರ್ತಾರೆ ಎಲ್ಲ ಜನರು ನಾವು ವಿಮೋಚನೆ ಆಗಬೇಕು ಅಲ್ವಾ? ಯಾರದು ಬರೀ ನಮ್ಮದೊಂದು ವಿಮೋಚನೆ ಆದ್ರೆ ಸಾಲದು, ಅಥವಾ ದಲಿತರ ವಿಮೋಚನೆ ಆದ್ರೆ ಸಾಲದು, ಅಲ್ಪಸಂಖ್ಯಾತರ ವಿಮೋಚನೆ ಆದ್ರೆ ಸಾಲದು. ಯಾರ್ಯಾರು ಹಿಂದುಳಿದಿದ್ದಾರೆ, ಯಾರಿಗೆ ಅವಕಾಶಗಳು ಹೀಗೆ ಸಿಕ್ಕಿಲ್ಲ, ಅವರೆಲ್ಲರೂ ಹೋಗ್ಬೇಕು. ಇದ್ರ ಜೊತೆಗೆ ಎಲ್ಲ ಜಾತಿಗಳಿರ್ತಕ್ಕಂಥ ಬಡವರು ಕೂಡ ಅವ್ರಿಗೂ ಅವಕಾಶಗಳು ಸಿಗಬೇಕು ಅಂತಕ್ಕಂಥ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕೆ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರನ್ನ ಯಾಕೆ ನೆನ್ಕತೀವಿ ಅಂತಂದ್ರೆ, ಅವರು 1918ನೇ ಇಸ್ವಿ ಮಿಲ್ಲರ್ ಆಯೋಗವನ್ನು ಮೊದಲನೇ ಬಾರಿಗೆ ರಚನೆ ಮಾಡಿದ್ರು. ಮಿಲ್ಲರ್ ಆಯೋಗ ಆಗ ಎಲ್ಲ ಮುಂದುವರೆದವರೇ ಉದ್ಯೋಗಗಳನ್ನೆಲ್ಲ ಪಡ್ಕೊಂಡ್ಬಿಡ್ತಾ ಇದ್ರು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಬ್ರಾಹ್ಮಣರಿಗೆ ಮತ್ತು ಬ್ರಾಹ್ಮಣೇತರರಿಗೆ ಮೀಸಲಾತಿಯನ್ನು ಕಲ್ಪಿಸಿದ್ರು. ಬ್ರಾಹ್ಮಣರಿಗೆ, ಬ್ರಾಹ್ಮಣೇತರರಿಗೆ, ಬ್ರಾಹ್ಮಣರಿಗೆ 25%, ಬ್ರಾಹ್ಮಣೇತರರಿಗೆ 75% ಮೀಸಲಾತಿಯನ್ನ ಕಲ್ಪಿಸಿದ್ರು. ಬಹಳ ಜನ ತಿಳ್ಕೊಳಕ್ ಹೋಗಲ್ಲ ಇವನ್ನೆಲ್ಲ. ಮಿಲ್ಲರ್ ಆಯೋಗ 1921ನೇ ಇಸ್ವಿನಲ್ಲಿ ಜಾರಿಗೆ ಬಂತು. 1921 ಅವತ್ತಿನಿಂದ ಅವತ್ತಿನಿಂದ ಎಂತವರು ನಾಗನಗೌಡ ವರದಿ, ಅವನೂರ ವರದಿ, ವೆಂಕಟೇಶ್ವಾಮಿ ವರದಿ, ಚಿನ್ನಪ್ಪ ರೆಡ್ಡಿ ವರದಿ, ಆಮೇಲೆ ದ್ವಾರಕನಾಥ್ ವರದಿ, ರವಿಕುಮಾರ್ ವರದಿ, ಈಗ ಲಾಸ್ಟ್ ನಲ್ಲಿ ಕಾಂತರಾಜ್ ವರದಿ ಮತ್ತೆ ಜಯಪ್ರಕಾಶ್ ಹೆಗ್ಡೆ ವರದಿ ಬಂದಿದೆ ಅಲ್ವಾ? ಅವನ್ನೆಲ್ಲ ತಿಳ್ಕೋಬೇಕಲ್ವಾ? ನೀವೆಲ್ಲ ಓದ್ಕೋಬೇಕು. ಅದಕ್ಕೋಸ್ಕರನೇ ಇದು ಓದದೆ ಹೋದ್ರೆ ಗುಲಾಮ್ಗಿರಿ ತನ ಇದೆಯಲ್ಲ, ನಮ್ಮಲ್ಲಿ ಗುಲಾಮ್ಗಿರಿ ಮನೆ ಮಾಡ್ಕೊಂಡ್ಬಿಡ್ತದೆ, ಸ್ವಾಭಿಮಾನ ಬರಲ್ಲ. ನಾನು ವಿದ್ಯಾವಂತನಾಗದೆ ಹೋಗಿದ್ರೆ, ವಕೀಲನಾಗದೆ ಹೋಗಿದ್ರೆ MLA ಆಗಕ್ಕಾಯ್ತಿತ್ತ? ಆಯ್ತಿತ್ತೇನ್ರಿ? ಕೃಷ್ಣಪ್ಪ ಗ್ರಾಜುಯೇಟ್ ಆಗದೆ ಹೋಗಿದ್ರೆ MLA ಆಗಕ್ಕಾಯ್ತಿತ್ತ? ಮಂತ್ರಿ ಆಗಕ್ಕಾಯ್ತಿತ್ತ? ಈ ಶ್ರೀನಿವಾಸ್ ಇವರು ಪದವಿ ಪಡ್ಕೊಳ್ಳದೆ ಹೋಗಿದ್ರೆ ಆಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ನಾಗರಾಜ್ ಯಾದವ್ ಓದ್ಕೊಳ್ಳದೆ ಹೋಗಿದ್ರೆ ಮಾಡಕ್ಕಾಯ್ತಿತ್ತ? ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಓದ್ಕೊಂಡದ್ರಿಂದ ಮಾತ್ರ ಸಾಧ್ಯ ಆಯ್ತಿತ್ತು. ಅದನ್ನು ತಿಳ್ಕೋಬೇಕಾಗ್ತದೆ. ಮತ್ತೆ ಈ ಸಂವಿಧಾನ ಬಂತಲ್ಲ, ಈ ಸಂವಿಧಾನ ಇದೆಯಲ್ಲ, ಇದಕ್ಕಿಂತ ಮೊದಲು ಸ್ವಾತಂತ್ರ್ಯ ಪೂರ್ವದಲ್ಲಿ ಮನುಸ್ಮೃತಿ ಇತ್ತು. ಆ ಮನುಸ್ಮೃತಿ ಪ್ರಕಾರ ಜಾತಿ ವಿಂಗಡಣೆಗಳೆಲ್ಲ ಆಗ್ಬಿಟ್ಟಿದ್ದು. ಅಪ್ಪಾಕ್ರ ಆಲ್ಮರದಲ್ಲಿ ನೇತಾಕೊಂಡು ಹಂಗೇ ಇರಬೇಕಾಗಿತ್ತು. ಈಗ ನೀವು ಯಾವ್ದವ್ರು ಇದ್ದೀರಿ? ಗೊಲ್ಲರಿದ್ದೀರಿ. ನೀವು ಇಂಜಿನಿಯರ್ಗಳಾಗಬಾರ್ದ? ಡಾಕ್ಟರ್ಗಳಾಗಬಾರ್ದ? ವಿಜ್ಞಾನಿಗಳಾಗಬಾರ್ದ? IAS ಆಫೀಸರ್ಗಳಾಗಬಾರ್ದ? IPS ಆಫೀಸರ್ಗಳಾಗಬಾರ್ದ? ಯಾಕಾಗಬಾರದು? ಹಸು ಸಾಕೊಂಡು ಹಾಲು ಕರ್ಕೊಂಡೇ ಇರ್ಬೇಕಾ? ಇವತ್ತು ಎಲ್ಲರೂ ಎಲ್ಲ ಮಾಡಬೇಕು. ಈಗ ನಾನು ಬರೀ ಕುರಿ ಕಾಯ್ಕೊಂಡೇ ಇರ್ಬೇಕಾಗಿತ್ತ? ಈಗ ಇವ್ ನಮ್ಮ ಕೋದಂಡರಾಮಯ್ಯ ಇದ್ದ, ಅವನು IPS ಆಫೀಸರ್ ಆಗಿದ್ದ. ಅವ್ರಿಗೊಂದ್ಸಾರಿ MP ಮಾಡಿದ್ದು ನಾವು.
ಚಿತ್ರದುರ್ಗದಿಂದ. ನೀನು MLA ಆಗಿದ್ದೀನಮ್ಮ, ಅಲ್ಲಿ ಚಿತ್ರದುರ್ಗದಿಂದ MP ಮಾಡಿದ್ದು. ಅವರು ಅಲ್ಲಿ ಹೇಳ್ತಾ ಇದ್ದ ಆಗ ನನಗೆ, ಆಂಧ್ರದಲ್ಲಿ ಗೊಲ್ಲರು ಕುರುಬರು ನೆಂಟಸ್ತನ ಮಾಡ್ಕೊತಾರೆ ಅಂತ ಹೇಳಿ. ಈಗಲೂ ಮಾಡ್ಕೊತಾರಂತೆ, ನಂಗೆ ಗೊತ್ತಿಲ್ಲ. ಅಂದ್ರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವೆಲ್ಲ ಒಂದೇ ವರ್ಗಕ್ಕೆ ಸೇರಿದವರಲ್ವಾ. We are sailing in the same boat. ನಾನು ಹೆಚ್ಚು ಮಾತಾಡಕ್ಕೆ ಸಮಯ ಇಲ್ಲ, ಟೈಮ್ ಆಗ್ಬಿಟ್ಟದೆ. ಇನ್ನೊಂದು ದಿನ ಬಂದು ಮಾತಾಡ್ತೀನಿ. ಈಗ ಸ್ವಾಮೀಜಿಯವರು ಹೇಳಿದ್ದಾರೆ ನಮ್ಗೆ ಒಂದು ಎಂಥದ್ದು ಅಭಿವೃದ್ಧಿ ನಿಗಮ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಅದನ್ನ ಯಾಕಂದ್ರೆ ಬಹಳ ಜನ ಅಭಿವೃದ್ಧಿ ನಿಗಮಗಳನ್ನ ಕೇಳ್ತಾರೆ. ಅದಕ್ಕೆ ನಾನು ಬರಕ್ಕೆ ಹೇಳಿದ್ದೀನಿ, ಎಲ್ಲ ಇನ್ನುಳಿದ ಸ್ವಾಮೀಜಿಗಳಿಗೆಲ್ಲ ಬರಕ್ಕೆ ಹೇಳಿದ್ದೀನಿ 1ನೇ ತಾರೀಕಿಗೆ. ಅದು ಬಂದಾಗ ಅವ್ರಿಗೆಲ್ಲರಿಗೂ ಕೂಡ ನಾವು ಯಾದವ ಸಂಘಕ್ಕೂ ಕೂಡ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೀನಿ. ಆರ್ಥಿಕವಾಗಿ ಸಹಾಯ ಮಾಡ್ತೇನೆ. ಎಲ್ಲರಿಗೂ ಜಾಗ ಕೊಟ್ಟಿದ್ದೆ ನಾನು, ಎಲ್ಲ ಸಂಘಟನೆಗಳಿಗೂ ಕೂಡ ಜಾಗ ಕೊಟ್ಟಿದ್ದೆ. ಅವರು ಕೋರ್ಟ್ಗೆ ಹೋಗಿ ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ತಗೋಬಿಟ್ಟು ನಾನು ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಎಲ್ಲ ಸ್ವಾಮೀಜಿಗಳು ಕೂಡ ನಾನು ಇವರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ನೀವು ಎಲ್ಲರನ್ನೂ ಕೂಡ ಸಂಘಟನೆ ಮಾಡಿ ಎಜುಕೇಷನ್ ಕೊಡಿಸಿ. ಅದೇ ನೀವು ಮಾಡಬೇಕಾದ ಕೆಲಸ. ಇವಾಗ ಧರ್ಮ ಎಲ್ಲ ಆಮೇಲೆ ಹೇಳಿ ಚೆನ್ನಾಗಿ ಹೊಟ್ಟೆ ತುಂಬಿದ ಮೇಲೆ ತಾನೇ ಧರ್ಮ ಕೇಳೋದು. ಹೊಟ್ಟೆನೇ ತುಂಬೋದು ಇರೋದ, ಹೊಟ್ಟೆ ತುಂಬಿದವ್ರಿಗೆ ಧರ್ಮವೇ ದಯೆಯೇ ಧರ್ಮವಯ್ಯ. ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ಅದನ್ನು ಬಿಟ್ಟು ಬೇರೆ ಇವೆಲ್ಲ ಮಾಡಿ ಇವನ್ನೆಲ್ಲ ಇವು ಬಹಳ ಮುಖ್ಯ ಮಾಡಬೇಕು ಅಂತೇಳಿ ನಿಮಗೆ ಕೇಳ್ಕೊಂಡು ಈ ನಿಮ್ಮ ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ಶ್ರೀನಿವಾಸ್ ಅವರಿಗೆ ಮತ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.